ಕೆಲವರು ಚಟ್ಲಿ ಅಂತ ಹೇಳ್ತಾರೆ, ಕೆಲವರು ಸಿಗಡಿ ಅಂತ ಹೇಳ್ತಾರೆ. ಎಷ್ಟಿರುತ್ತೆ ಅಣ್ಣ ಇದಕ್ಕೆ? ಹಾಂ, 1 kg ಎಷ್ಟಿರುತ್ತೆ ಇದು? 160ಯಾ? ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಇವತ್ತಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಇವತ್ತು ನಾವಿದ್ದೇವೆ ಉಡುಪಿಯ ಮಲ್ಪೆಯಲ್ಲಿದ್ದೇವೆ. ಕಾಣಿಸ್ತಾ ಇದೆ ನೋಡಿ, ಎಲ್ಲ ಬೋಟ್ಗಳು ಇನ್ನೂ ಕ್ಲೋಸ್ ಆಗಿದೆ. ಅಂದರೆ ಸಮುದ್ರದಲ್ಲಿ ಮೀನು ಹಿಡಲಿಕ್ಕೆ ಹೋಗಲ್ಲ, ಬೋಟ್ಗಳು ಹೋಗಲ್ಲ. ಹಾಗಂದರೆ ದೋಣಿಗಳೆಲ್ಲ ಹೋಗ್ತಾ ಇದ್ದೇವೆ. ನಿನ್ನೆಲ್ಲ ಸಿಕ್ಕಾಪಟ್ಟೆ ಸಿಗಡಿ ಸಿಕ್ಕಿದಂತೆ, 1000 kg ಎಲ್ಲ. ಇವತ್ತು ನಾವು ನೋಡೋಣ ಎಷ್ಟು ಮೀನು ಸಿಕ್ಕಿದೆ ಅಂತ ಯಾರಿಗೆಲ್ಲ. ಇಲ್ಲಿ ಬಂದಿದ್ದೇವೆ ನಾವು ಮಲ್ಪೆ ಹತ್ರ. ಸಾಕಷ್ಟು ದೋಣಿಗಳು ಕಾಣಿಸ್ತಿದೆ ನಮ್ಮ ಕಣ್ಣು ಮುಂದೆನೇ. ನೋಡಬೇಕು ಏನು ಸಿಕ್ಕಿದೆ ಅಂತ, ನಿಮಗೆ ಕೂಡ ತೋರಿಸ್ತೀನಿ. ಇವಾಗ ಆಗಸ್ಟ್ 10ನೇ ನಂತರ ಆಯಿತು ಸ್ಟಾರ್ಟ್ ಆಗೋದು. ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಬೋಟೆಲ್ಲ, ಮುಂದೆಡೆ ಕಾಣಿಸ್ತಿದೆ ನೋಡಿ. ಬಂಗಡೆ ಮೀನೆಲ್ಲ ಬಂದಿದ್ದಿರಬೇಕು, ಸಿಕ್ಕಾಪಟ್ಟೆ ಜನ ಬಂದಿದ್ದಾರೆ. ನೋಡುವ ಏನೆಲ್ಲ ಮೀನಿದೆ ಅಂತ. ಒಂದು ದೋಣಿಯಲ್ಲಿ ಸಿಗಡಿಗಳೇ ತುಂಬಿಟ್ಟಿದೆ. ನೋಡೋಣ, ದೋಣಿ ತುಂಬೋಗಿದೆ ಸಿಗಡಿಯಿಂದ. ತೋರಿಸ್ತೀನಿ ನಿಮಗೂ ಕೂಡ. ಎಷ್ಟು ಟನ್ ಇರ್ಬೋದು ಅಣ್ಣ? ಎಷ್ಟು ಟನ್ ಇರ್ಬೋದು? 1 ಟನ್, 800 kg, 900 kg. ಹೌದಾ? 1 ಟನ್ ಅಂದರೆ ಗೊತ್ತಾಯ್ತಾ? 1000 kg ಅಂತ ನೋಡಿ. ತೇಮ್ಲಿ ಅಂತ ಹೇಳ್ತಾರೆ ಇದಕ್ಕೆ. ನೋಡಿ ಸಿಗಡಿ ನೋಡಿ, ಕಾಣಿಸ್ತಾ ಇದೆಯಲ್ಲ. ಟ್ರಾಲ್ ದೋಣಿ ಅಂತ ನೋಡಿ, ಹಿಂದ್ಗಡೆ ಬಲೆ ಕಾಣಿಸ್ತಾ ಇದೆ ನೋಡಿ. ಅಣ್ಣ 1 kg ಎಷ್ಟು ಇರುತ್ತೆ ಇದು? 1 kg 180 ರೂಪಾಯಿ. 1 kgಗೆ 180 ಅಂತೆ. ಫ್ರೆಶ್ ಆಗಿದೆ. ಹಾಗೆ ಮುಂದಿನ ದೋಣಿಯಲ್ಲಿ ನೋಡಿ, ಶಿವಗೌರಿ ಅಂತ ಹೆಸರು. ನೋಡಿ, ಎಲ್ಲ ದೋಣಿಯಲ್ಲೂ ಸಿಗಡಿ ಸಿಕ್ಕಿದೆ. ಸಿಗಡಿ ಅಂತ ಹೇಳಲ್ಲ, ಸಿಗಡಿ ಅಲ್ಲ, ಚಟ್ಲಿ ಸಿಗಡಿ ಒಂದೇ ಅಲ್ಲ. ಕೆಲವರು ಚಟ್ಲಿ ಅಂತ ಹೇಳ್ತಾರೆ, ಕೆಲವರು ಸಿಗಡಿ ಅಂತ ಹೇಳ್ತಾರೆ. ಎಷ್ಟಿರುತ್ತೆ ಅಣ್ಣ ಇದಕ್ಕೆ? ಹಾಂ, 1 kg ಎಷ್ಟಿರುತ್ತೆ ಇದು? 160ಯಾ? ಇದು ನೋಡಿ, ಇದು ವೈಟ್ ಸಿಗಡಿ ಅಂತ ಹೇಳ್ತಾರೆ. ಇದು ಸಪ್ರೇಟ್ ಮಾಡ್ತಾ ಇದ್ದಾರೆ ನೋಡಿ. ಅದರಲ್ಲಿ ಸಣ್ಣ ಸಣ್ಣ ಮೀನು ಇರುತ್ತಲ್ಲ, ಅದಕ್ಕೋಸ್ಕರ ಸಣ್ಣ ಸಣ್ಣ ಮೀನೆಲ್ಲ ಇದ್ರಲ್ಲ.
ನೋಡಿ ಎಲ್ಲ ದೋಣಿಯಲ್ಲೂ ಸಿಕ್ಕಿದೆ. ಎಲ್ಲ ಟ್ರಾಲ್ ಬೋಟ್ಗಳು ಬಂದಿದೆಯಲ್ಲ ಅದ್ರಗೋಸ್ಕರ. ಇದೊಂದು ಜಾಸ್ತಿ ದೋಣಿ ಇರಲ್ಲ, ಅದ್ರಗೋಸ್ಕರ ಸಿಗುತ್ತೆ ಎಲ್ಲ. ಒಂದೊಂದು ಕಡೆ ಒಂದೊಂದು ರೇಟ್ ಅಂತೆ. ಒಂದು ಕಡೆ 180 ಅಂತೆ, ಇನ್ನೊಂದು ಕಡೆ 160. ಸೀದಾ ಈಗ ಆಕ್ಷನ್ ಎಲ್ಲ ತಗೊಂಡು ಹೋಗ್ತಿದ್ದಾರೆ. ಆಕ್ಷನ್ ಹಾಲ್ ಹತ್ರ ಅಲ್ಲಿಗೆ ಹೋಗುವ ಸೀದಾ. ನೋಡುವ ತುಂಬ ಜನ ಒಟ್ಟಾಗಿದ್ದಾರೆ ಆಕ್ಷನ್ ಹಾಲ್ ಹತ್ರ.